ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಪದಾಧಿಕಾರಿಗಳು ಸರ್ಕಾರದ ಕಬ್ಬಿನ ದರ ಘೋಷಣೆಯ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರೈತರು ಪ್ರತಿ ಟನ್ ಕಬ್ಬಿಗೆ 3,500 ನೀಡಬೇಕೆಂದು ಆಗ್ರಹಿಸುತ್ತಿರುವ ಸಂದರ್ಭದಲ್ಲಿ ಸರ್ಕಾರ 3,300 ರೂಪಾಯಿಗಳನ್ನ ಮಾತ್ರ ಘೋಷಿಸಿರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ. ಸರ್ಕಾರದ ಈ ತೀರ್ಮಾನ ರೈತರ ಹಿತಕ್ಕೆ ವಿರುದ್ಧವಾಗಿದೆ ಎಂದು ಸಂಘದ ನಾಯಕರು ಆರೋಪಿಸಿದ್ದಾರೆ. ಹುಕ್ಕೇರಿ ಬಸವೇಶ್ವರ ವೃತ್ತದಲ್ಲಿ ನಿರಂತರ ಹೋರಾಟ ನಡೆಸಲು ರೈತರು ಸಜ್ಜಾಗಿದ್ದಾರೆ. ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಸರ್ಕಾರ ತಕ್ಷಣ ರೈತರ ಬೇಡಿಕೆಗೆ ಸ್ಪಂದಿಸಿ ದರ ಪರಿಷ್ಕರಿಸಬೇಕು ಎಂದು ಸಂಘದ ನಾಯಕರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್, SP7 ನ್ಯೂಸ್ ಕನ್ನಡ, ಹುಕ್ಕೇರಿ. ನಾವು ನಮ್ಮ ಹೋರಾಟನ ಇಂತಿದ್ದೇವೆ. ಇಲ್ಲಂತಂದ್ರೆ ಇವತ್ತಿಂದ ನಮ್ಮದ ಅಗೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದೇವೆ. ನಮ್ಮದು ನಿರಂತರವಾಗಿರುತ್ತದೆ. ರಾಜ್ಯದ ಉಪಾಧ್ಯಕ್ಷರು ಮಾತಾಡ್ತಾರೆ, ಜಿ ಅವಲ್ ಅವರು. ಇವತ್ತಿನ ದಿನ 3,300 ರೂಪಾಯಿ ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಆದರೆ ನಮ್ಮ ರೈತರಲ್ಲಿ, ನಮ್ಮ ಸಂಘಟನೆಗಳಲ್ಲಿ ಇದು ನಮಗೆ ಅಸಮಾಧಾನ ವ್ಯಕ್ತಪಡಿಸಿದ್ದೇವೆ. ನಮ್ಮ ಬೇಡಿಕೆ 3,500 ಇತ್ತು. ಏನೋ 3,300 ಕೊಡತ್ತಾರೆ ಬಿಡಪ್ಪ, ಹೊಟ್ಟೆ ಹಾಕೊಳ್ಳೋನು ಅಂತ ಹೇಳಿ ಅದಕ್ಕೂ ನಮ್ಮ ರೈತರು ಒಪ್ಪಿಗೆ ಇದ್ದರು. ಆದರೆ ಇದರಲ್ಲಿಯೂ ಕೂಡ ಗೋಲ್ಮಾಲ್. ರಿಕವರಿ ಬಂದರೆ ಮತ್ತು 6 ತಿಂಗಳು ಬಿಟ್ಟು 100 ರೂಪಾಯಿ ಕೊಡವ್ರ, 50 ರೂಪಾಯಿ ಅವ್ರು ಕೊಡವ್ರ, 50 ರೂಪಾಯಿ ಇವ್ರು ಕೊಡವ್ರ. ಈ ಥರ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ನಮಗೆ ಈ ಘೋಷಣೆಗೆ ಒಪ್ಪಿಗೆ ಇಲ್ಲ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಮಾಂತೇಶ್ ಕಮತ್ ಅವರು ಬೈಲಹೊಂಗಲದಲ್ಲಿ ಅವರು ಕೂಡ ಹೋರಾಟ ಚಳವಳಿಕೆ ನಡೆದಿದೆ ಅವ್ರದ್ದು. ಅವರು ನಮ್ಮ ಅವರ ಆದೇಶದಂತೆ ನಾವು ಹುಕ್ಕೇರಿಯಲ್ಲಿ ಮುಂದುವರಿಸ್ತಾ ಇದ್ದೇವೆ. ಅವರು ಕೂಡ ಹೋರಾಟ ಮುಂದುವರಿಸಿದ್ದಾರೆ. ಈ ನಮ್ಮ ಮಾಧ್ಯಮ ಮುಖಾಂತರ ಈ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಾರಂತ ನಾ ತಮ್ಮಲ್ಲಿ ರೈತರಲ್ಲಿ ಕೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ದಿವಸ ನಮ್ಮ ರಾಜ್ಯ ಸರ್ಕಾರ ಏನು ಒಂದು ನಿರ್ಣಯ ತಗೊಂಡಿದೆ, ಅದಕ್ಕೆ ಕಬ್ಬು ಬೆಳೆಗಾರರು ಹಾಗೂ ನಮ್ಮ ಸಂಘದ ವತಿಯಿಂದ ಇದಕ್ಕೆ ನಾವು ವಿಷಾದನೀಯ ವ್ಯಕ್ತಪಡಿಸಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ರೈತ ಮುಖಂಡರು, ರೈತರು, ಕಬ್ಬು ಬೆಳೆಗಾರರು ಸಾಕಷ್ಟು ಹೋರಾಡಿದ್ದಾರೆ. ಹೋರಾಡಿದಕ್ಕೆ ಏನಾದರೂ ಒಂದು ಫಲ ಸಿಗ್ತೈತಿ ಅಂತ ಒಂದು ಬಹಳ ಉದ್ದೇಶದಿಂದ, ಉತ್ಸಾಹದಿಂದ ಇದ್ದು, ಆ ಉತ್ಸಾಹಕ್ಕೆ ಇವತ್ತು ಚುಚ್ಚೆ ತಂದಿಟ್ಟಿದ್ದಾರೆ. ಅವರ ಏನಪ್ಪ ಅಂದ್ರೆ 3,300 ರೂಪಾಯಿ ಧಾರಣಿ, ಕಬ್ಬಿನ ಧಾರಣೆಯನ್ನು ನಿಗದಿ ಮಾಡಿದ್ರ. ಆದ್ರೆ ಅದಕ್ಕೆ ಒಂದು ಬತ್ತಿ ಇಟ್ಟದ. ಏನಪ್ಪಾ ಅಂದ್ರೆ 11.25% ಡಿಗ್ರಿ ಬಂದ್ರೆ ಮಾತ್ರ ನಿಮಗೆ 3,300 ಕೊಡಕ್ ಸಾಧ್ಯತೆ. ಅದು 3,300 ನಿವ್ವಳಲ್ಲ. ಅದರಲ್ಲಿ 3,200 ಮೊದಲನೇ ಕಂತ, 2ನೇ ಕಂತಾಗಿ 6 ತಿಂಗಳು ಬಿಟ್ಟು 50 ರೂಪಾಯಿ ಫ್ಯಾಕ್ಟ್ರಿ ಅವರು, 50 ರೂಪಾಯಿ ಸರ್ಕಾರದವರು 6 ತಿಂಗಳ ನಂತರ ಕೊಡೋರಂತ. ಇದು ಕೂಡ ಅಷ್ಟೇ ಸಮಂಜಸವಾದ ವಿಷಯ ಅಂತ ಅಲ್ಲವೇ ಅಲ್ಲ. ಯಾಕಂದ್ರೆ ಇವತ್ತು ನಾವು ಏನೋ ಪರ್ಚೇಸ್ ಮಾಡಿದ್ರು 6 ತಿಂಗಳು ಬಿಟ್ಟು ಕೊಡ್ತೇವೆ ಅಂದ್ರೆ ತಗೋತಾರೆ? ಯಾರು ತಗೊಳಂಗಿಲ್ಲ. ಇವತ್ತ ಕೊಡ್ರಿ, ಇವತ್ತು ತಗೋರಿ. ಆದ್ರೆ ರೈತರಿಗೆ ಮಾತ್ರ ಇದು ಹೋಗ್ಲಿ, ಅದಕ್ಕೂ ನಾವು ಒಪ್ಕೊಂಡು. ಆದ್ರೆ ಇವತ್ತಿನ ತೀರ್ಮಾನದಾಗ 11 ರಿಕವರಿ ನಮ್ಮ ಏರಿಯಾದಾಗ ಸಿಗಾಕ ಕಷ್ಟ ಅಂತ ನನಗೆ ಅನಿಸ್ತೈತಿ. ಇಲ್ಲಿ ಕಷ್ಟ ಐತಿ. ಆ ಕಷ್ಟದ ರಿಕವರಿ 10-11 ಬತ್ತಂದ್ರೆ ನಮ್ಮ ನಿವ್ವಳ 2,850 ಕೂತ್ರ ದೊಡ್ಡ ವಿಷಯ. ಮತ್ತೆ ಎಷ್ಟು ದಿವಸ ಹೋರಾಟ ಮಾಡಿದ ಉಪಯೋಗ ಏನಾಯ್ತು? ಅದರ ಪ್ರತಿಫಲ ಏನು ಕೊಟ್ಟಿರೋದು? ಮತ್ತೆ ಇವರ ಜನಪ್ರತಿನಿಧಿ
ಇವ್ರು ಅಣ್ಣಾಕು ನಾಲ್ಕು ಅದಾರ ಇವ್ರ. ಇದ್ರಾಗ ಏನು ಹುರುಳು ಇಲ್ದಂತ ಒಂದು ಏನು ಠರಾವ್ ಪಾಸ್ ಮಾಡಿದಾರೆ ಇವ್ರು. ಮತ್ತೆ ಇದಕ್ಕೆ ಸಂಪೂರ್ಣ ನಮ್ಮದ ವಿಷಾದ ಐತಿ. ಇದಕ್ಕೆ ನಮ್ಮದು ಬೆಂಬಲ ಇಲ್ಲ. ಇದು ನಾವು ಮುಂದಿನ ಬರೋ ದಿನಮಾನ ಇನ್ನೊಂದ್ರಿ ಇಲ್ಲಿನ ಕಬ್ಬನ್ನ ಇದೇನ್ ರಿಕವರಿ ಐತಿ, ಇದೇ ರಿಕವರಿ ಇದ್ದಂತ ಕಬ್ಬನ್ನ ನಮ್ಮ ನೆರೆ ರಾಷ್ಟ್ರದವ್ರು ಮಹಾರಾಷ್ಟ್ರದವ್ರ ಓಯ್ದ ಅಲ್ಲಿದೆ ನಿಗದಿಪಡಿಸಿದಂತ ಆಯಾ ಫ್ಯಾಕ್ಟ್ರಿಗಳು ಏನೇ ನಿಗದಿ ಮಾಡಿದವು ಆ ನಿಗದಿ ಮಾಡಿದ ಪ್ರಕಾರ ಬಿಲ್ ಕೊಡಕ್ ತಯಾರದಾರು. ಇಲ್ಲ ಅವ್ರಿಗೆ ಬಿಲ್ ಕೊಡಕ್ ತಯಾರಿಲ್ಲ. ಇದ್ರ ಅರ್ಥ ಏನು? ಇದು ಅರ್ಥ ಇಲ್ಲದ ವಿಷಯನ ಅವ್ರು ಚರ್ಚೆ ಮಾಡಿದಾರ. ಇದಕ್ಕ ಸಂಘಟನೆಗಳಾಗ್ಲಿ ಕಬ್ಬು ಬೆಳೆಗಾರರಾಗ್ಲಿ ಇದಕ್ಕೆ ಯಾವುದೇ ರೀತಿಯಾಗಿ ಸ್ಪಂದಿಸಿಲ್ಲ. ಇದಕ್ಕೆ ಯಾರು ಸಹಮತಿ ಇಲ್ಲ. ನಾವು ಅಹೋರಾತ್ರಿ ಹೋರಾಟವನ್ನ ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ಆದೇಶದ ಮೇರೆಗೆ ಕಬ್ಬು ಬೆಳೆಗಾರರ ಮೇರೆಗೆ ನಾವು ಅಹೋರಾತ್ರಿ ಧರಣಿಯನ್ನ ಅವರ ಮುಂದುವರ್ಸಕ್ಕೆ ನಾವು ಇಚ್ಛಾ ಪಡ್ತಾ ಇದ್ದೇವೆ. ಅವರ ಆದೇಶನೂ ಕೂಡ ಅದೇ ತರ ಇದೆ. ಅದಕ್ಕಾಗಿ ನಾವು ನಿರಂತರ ಹೋರಾಟ ಮಾಡಕ್ ತಯಾರಿದ್ದೇವೆ. ಎಲ್ಲರದು ಒಪ್ಪಿಗೆ ಐತಿಲ್ರದ? ಏನ್ ಯಾರು ತಗೊಂಡೈತಿ? ಕಬ್ಬಿನ ಬಿಲ್ ಬೇಕೇ ಬೇಕಲ್ಲ? ಜೈ ಜವಾನ್, ಜೈ ಜವಾನ್. ಇವತ್ತು ಏನು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು 3,300 ರೂಪಾಯಿ ಘೋಷಣೆ ಮಾಡಿದ್ರು. ಆ 3,300 ಹ್ಯಾಕ್ ಕೊಡ್ತಾರಪ್ಪ ಅಂತಂದ್ರ ಅದು 11.25 ನಿಮ್ಮದ ರಿಕವರಿ ಬಂದ್ರ 3,300 ರೂಪಾಯಿ ಬೀಳ್ತೈತಿ. ಅದು 10.25 ಬಂದ್ರೆ 2,950 ಹಿಂಗ್ ಬೀಳ್ತೈತಿ. ನಮ್ಮದು 9 ಬತ್ತಂದ್ರೆ 2,800 ರೂಪಾಯಿ ಬರ್ತೈತಿ. ದಯಮಾಡಿ ಇವತ್ತು ಮಾಧ್ಯಮರ ಮುಖಾಂತರ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಏನು ಕೊಡ್ತಾ ಹೋದಪ್ಪ ಅಂತಂದ್ರ ನೀವೇನು 3,300 ಘೋಷಣೆ ಮಾಡಿದಿರಿ, ಯಾವುದೇ ರಿಕವರಿ ಇಂದ ಆ 3,300 ರೈತರಿಗೆ ಕೊಡಬೇಕು. ಅದೇ ಥರ ನೀವೇನಾದ್ರೆ ನಾಳೆ ಗೆಜೆಟ್ದಾಗ ಪಾಸ್ ಮಾಡಿ ಇವತ್ತು ಆದೇಶ ಮಾಡ್ರ ನಾವು ನಮ್ಮ ಹೋರಾಟನ ಹಿಂತೆಗಿದ್ದೇವೆ. ಇಲ್ಲ ಅಂತಂದ್ರೆ ಇವತ್ತಿಂದ ನಮ್ಮದ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದೇವೆ. ನಮ್ಮದು ನಿರಂತರವಾಗಿರುತ್ತದೆ.